ಆದರೆ ನಾನು 8 ವರ್ಷಗಳಿಂದ ನಾನು ಮಾತು ಕೊಟ್ಟಿದ್ದೀನಿ. ನಾನು ಗೆಲ್ಲಿ ಸೋಲ್ಲಿ ನಾನು ಮುಳಬಾಗಲ್ ತಾಲೂಕಲ್ಲಿ ನಿಮ್ಮ ಜೊತೆ ಇರೋ ತನಕ, ಆ ತಾಯಿ ಆಶೀರ್ವಾದ ಇರೋ ತನಕ ನಾನು ನಿಮ್ಮನ್ನು ಕಳಿಸ್ತೀನಿ ಅಂತೇಳಿ ಇವತ್ತು ಅದೇ ಮಾತು ನಿಮ್ಗೆ ಕೊಡ್ತಾ ಇದ್ದೀನಿ. ಎಲ್ಲರೂ ಯಾರಾದರೂ ಹೊಸ ಸಮಾಜ ಸೇವಕರು ಬಂದಾಗ, ಓಟಿಗೆ ಬಂದಾಗ ನಂದು ಬಸ್ ಇರಲಿ ಅಂತ ಬರ್ತಾರೆ. ಯಾಕೆ ಹೇಳಿ? ಆ ಬಸ್ ಬೊಮ್ಮೆ ಹಾಕೊಳ್ಳೋಕ್ಕೆ. ಹಾಲು ಮತಸ್ಥ ಕುಟುಂಬಕ್ಕೆ, ನನ್ನೆಲ್ಲ ಓಂ ಶಕ್ತಿ ತಾಯಂದಿರಿಗೆ, ಎಲ್ಲ ನನ್ನ ಕುರುಬ ಸಮುದಾಯದ ಮಹತ್ವ ಗಣ್ಯರಿಗೆ, ಸೇರಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷರು, ಡಿ.ಸಿ. ಬ್ಯಾಂಕ್ ನಿರ್ದೇಶಕರು, ಎಲ್ಲ ನನ್ನ ಪ್ರಮುಖ ನಾಯಕರು ಕೂಡ ಇಲ್ಲಿ ಸೇರಿದ್ದೀರಿ. ಇವತ್ತೊಂದು ದಿವಸ ಚಿಕ್ಕದಾಗಿ ಮಾಡೋ ಚೊಕ್ಕದಾಗಿ ಸಂತೋಷವಾಗಿ ಮಾಡಿದಿರಿ, ಬರ್ಮಾಡ್ಕೊಂಡಿದ್ದೀರಿ. ಏನಿವತ್ತು ಶಿಥಿಲವಾಗಿರ್ತಕ್ಕಂಥ ಈ ಭಜನೆ ಮಂದಿರವನ್ನು ನವೀಕರಣ ಮಾಡಿ ಬಹುಶಃ ಮುಂದಿನ ದಿವಸಲ್ಲಿ ಭಜನೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಅಯ್ಯಪ್ಪ ಸ್ವಾಮಿ ಇಡುಮುಡಿ ಕಟ್ಟಂಥ ಕಾರ್ಯಕ್ರಮ, ನಮ್ಮೆಲ್ಲ ಓಂ ಶಕ್ತಿ ಮಾಲೆ ಹಾಕಂಥ ಕಾರ್ಯಕ್ರಮ, ಇದೆಲ್ಲ ಇಲ್ಲಿ ಯೂಸ್ ಆಗಲಿ ಅಂತ ಕೇಳ್ಕೊತ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ತಾವೇನು ಮನವಿ ಇಟ್ಟಿದ್ರಿ, ಆ ಮನವಿ ಪ್ರಕಾರವಾಗಿ ಸಾಕಷ್ಟು ಜನ ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಸ್ನೇಹಿತರು ಸೇರಿ ಇದನ್ನು ನವೀಕರಣ ಮಾಡಿ ಕೊಟ್ಟಿದ್ದೀವಿ. ಸೊ ಖಂಡಿತವಾಗ್ಲೂ ಈ ಒಂದು ಏರಿಯಾಗೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆ ಸಂದರ್ಭಕ್ಕೆ ಬಂದಾಗ ಈಗೊಂದು ನಾನು ಮನವಿ ಇಟ್ಟಿದ್ದೀರಿ. ಸುಮಾರು 8 ವರ್ಷಗಳಿಂದ ಸತತವಾಗಿ ಏನು ನನ್ನ ಓಂ ಶಕ್ತಿ ತಾಯಂದಿರಿಗೆ 4 ಬಸ್ ಇಲ್ಲಿಂದ 4 ಬಸ್ ಕಳಿಸ್ತಾ ಇದ್ದೀವಿ ಏರಿಯಾಗೆ ಮಾತ್ರ. ತಾವೆಲ್ಲ ಹೋಗಿ ಬರ್ತಾ ಇದ್ದೀರಿ. ಈಗ ನೀವೊಂದು ಮನವಿ ಕೊಟ್ಟಿದ್ದೀರಿ, ನಮಗೊಂದು ಚಿಕ್ಕದಾಗಿ ಓಂ ಶಕ್ತಿ ದೇವಸ್ಥಾನ ಬೇಕು ಅಂತ ಮನವಿ ಕೊಟ್ಟಿದ್ದೀರಿ. ಈಗ ಅಪ್ಪಿ ತಪ್ಪಿ ಏನಾದರೂ ಈಗ ನಾನು ಮೀಡಿಯಾದಲ್ಲಿ ಓಂ ಶಕ್ತಿ ದೇವಸ್ಥಾನ ಕಟ್ಸ್ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಗ್ಗೆ ನನ್ನ ಮನೆ ಹತ್ರ ಕ್ಯೂ ಇರ್ತಾರೆ, ಏನೇಳಿ ನನಗೊಂದು ಅಂತ. ಸೊ ಅದರಿಂದ ನಾನು ನಮ್ಮ ಸುಬ್ರಿ ಹತ್ರ ಎಲ್ಲರ ಹತ್ರ ಕರೆದು ನಾನು ಮಾತಾಡ್ತೀನಿ. ಜಾಗದ ಬಗ್ಗೆ ಫಸ್ಟು ಅದು ವಿಚಾರಿಸ್ತೀನಿ. ಮುನ್ಸಿಪಾಲಿಟಿಯಲ್ಲಿ ಜಾಗದ ವ್ಯವಸ್ಥೆ ಮಾಡ್ತಕ್ಕಂಥ ಕಾರ್ಯಕ್ರಮ ಫಸ್ಟ್ ಮಾಡ್ತೀನಿ. ಆಮೇಲೆ ಒಂದ್ಸರಿ ನಮ್ಮ ಮನೇಲಿ ಕೂತ್ಕೊಂಡು ಕುಲಂಕುಷವಾಗಿ ಇದ್ರ ಬಗ್ಗೆ ಮಾತಾಡೋಣ. ಅದಲ್ಲ ಓಂ ಶಕ್ತಿ ಅಂತ ಒಂದು ಮಾತು ಕೊಟ್ಟೆ ನನಗೆ, ಪರಾಶಕ್ತಿ ಅಂತ ತಿರ್ಗ. ಸೊ ಅದರಿಂದ ಇಲ್ಲ ಖಂಡಿತವಾಗ್ಲೂ ನನ್ನ ತಾಯಂದಿರಿಗೆ ಒಳ್ಳೇದು. ನಾನು ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಫಸ್ಟು ಜಾಗ ಆಗಲಿ, ಆಮೇಲೆ ನಾನು ಯೋಚನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂತೀನಿ ಅಂತ ಹೇಳ್ತಾ, ಹಾಗೆ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಯಾರಾದರೂ ಹೊಸ ಸಮಾಜ ಸೇವಕರು ಬಂದಾಗ, ಓಟಿಗೆ ಬಂದಾಗ ನಂದು ಬಸ್ ಇರಲಿ ಅಂತ ಬರ್ತಾರೆ. ಯಾಕೆ ಹೇಳಿ? ಆ ಬಸ್ ಬೊಮ್ಮೆ ಹಾಕೊಳ್ಳೋಕ್ಕೆ. ಹೌದಾನೆ? ಆದರೆ ನಾನು 8 ವರ್ಷಗಳಿಂದ ನಾನು ಮಾತು ಕೊಟ್ಟಿದ್ದೀನಿ. ನಾನು ಗೆಲ್ಲಿ ಸೋಲ್ಲಿ ನಾನು ಮುಳಬಾಗಲ್ ತಾಲೂಕಲ್ಲಿ ನಿಮ್ಮ ಜೊತೆ ಇರೋ ತನಕ, ಆ ತಾಯಿ ಆಶೀರ್ವಾದ ಇರೋ ತನಕ ನಾನು ನಿಮ್ಮನ್ನು ಕಳಿಸ್ತೀನಿ ಅಂತೇಳಿ ಇವತ್ತು ಅದೇ ಮಾತು ನಿಮ್ಗೆ ಕೊಡ್ತಾ ಇದ್ದೀನಿ. ನನ್ನನ್ನು ಆ ತಾಯಿ ಎಷ್ಟು ದಿವಸ ಸೇವೆ ಮಾಡಿಸ್ಕೊಬೇಕು ಅಂದ್ಕೊಂಡವಳು ಅಷ್ಟು ವರ್ಷ ನಾನು ಫ್ರೀಯಾಗಿ ಬಸ್ ಹಾಕೋಕ್ಕೆ ನಾನು ರೆಡಿ ಇದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಬೇಡ. ನಾನು ಯಾವುದೋ ಸಮಾಜ ಸೇವೆಗೋಸ್ಕರನೋ ಇಲ್ಲ ಬೊಮ್ಮೆ ಹಾಕ್ಸ್ಕೊಳ್ಳೋಕ್ಕೋಸ್ಕರನೋ ನಾನಂತೂ ಬಂದಿಲ್ಲ. ನಾನು ಭಕ್ತಿಗೋಸ್ಕರ ನಿಮ್ಮ ಮಾತು ಕೊಟ್ಟಿದ್ದೀನಿ, ಮಾತನ್ನ ಉಳಿಸ್ಕೊಂಡಿದ್ದೀನಿ. ಮುಳಬಾಗಲ್ ತಾಲೂಕಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲಾದರೂ ಇದ್ದರೆ ನನ್ನ ಬಹಿರಂಗ ಬಂದು ಕೇಳ್ಬೋದು, ನೀವು ಮಾತು ಕೊಟ್ಟು ಎಲ್ಲಿ ನಡೆಸ್ಕೊಂಡಿದ್ದೀರಿ ಅಂತ. ನಾನು ಮಾತು ಕೊಟ್ಟರೆ ನಡೆಸ್ಕೊತೀನಿ, ಮಾತು ಕೊಡೋ ಸ್ವಲ್ಪ ಡಿಲೇ ಕೊಟ್ಟರೆ ನಡೆಸ್ಕೊತೀನಿ. ಸೊ ಅದರಿಂದ ಇವತ್ತೇನು ಅದ್ದೂರಿಯಾಗಿ ನಾನು ಸ್ವಾಗತ ಬಯಸಿ ನನ್ನ ತಾಯಂದಿರು, ನನ್ನ ಕನಕಭವನ ಲೀಡರು, ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಘದವರು ಹಾಗೂ ನನ್ನೆಲ್ಲ ಪ್ರಮುಖ ಲೀಡರ್ಸು ಕೂಡ ನನ್ನ ಸ್ವಾಗತವನ್ನು ಬಯಸಿದಿರಿ. ಈ ಸ್ವಾಗತಕ್ಕೆ ಆಭಾರಿಯಾಗಿರ್ತೀನಿ. ಖಂಡಿತವಾಗ್ಲಿ ಮುಂದಿನ ದಿವಸ ಕೂತ್ಕೊಂಡು ನಾವು ಚರ್ಚೆ ಮಾಡಿಕೊಂಡು ಮುಂದಿನ ಅಭಿವೃದ್ಧಿ ಏನು ಮಾಡ್ಬೇಕಂತ ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ.